ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ದಿನ ಏನಂದರೆ ಇವತ್ತೇ ನಾವು ಶಿಫ್ಟ್ ಆಗ್ತಾ ಇರೋದು. ನಾನು ನಾಷ್ಟ ಮಾಡ್ತೀನಿ. ಸೊ ಇವಾಗ ನಾನು ನಾಷ್ಟ ಮಾಡಾಯಿತು. ಇವಾಗ ಈ ದೇವ್ರ ಸಾಮಾನೆಲ್ಲ ಇದೆ ಅಲ್ವಾ, ಇದನ್ನೆಲ್ಲ ನಾನು ಎತ್ತಿಡ್ತಿದ್ದೀನಿ. ಸೊ ಇವಾಗ ಫೈನಲ್ ಆಗಿ ಗಾಡಿ ಬಂದಿದೆ. ವಾಷಿಂಗ್ ಮಿಷಿನ್ ಎತ್ಕೊಂಡು ಹೋಗಾಯ್ತು. ಕನ್ನಡಿ ಎಲ್ಲ ತಗೊಂಡೋಗಿ ಅಲ್ಲಿ ನಿಲ್ಸಿದ್ದಾರೆ. ವಾಷಿಂಗ್ ಮಿಷಿನ್ ಮತ್ತು ಫ್ರಿಜ್ಜಲ್ಲಿದೆ. ನೆಕ್ಸ್ಟು ಅಲ್ಲಿಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಗೈಸ್. ಅರ್ಧಂಬರ್ಧ ಶಿಫ್ಟ್ ಮಾಡಾಗಿದೆ ಇವಾಗ. ಅಮ್ಮ ಇದೇನು ಇಷ್ಟೊಂದು ಪಾತ್ರೆ ಹಂಗೆ ಬಿಟ್ಟಿದ್ದೀರಾ? ಈಗೆಲ್ಲ ಅರ್ಧಂಬರ್ಧ ಎತ್ಕೊಂಡು ಹೋಗಿದ್ದೀವಿ, ಇನ್ನು ಅರ್ಧ ಇದಷ್ಟೇ. ಸೈಡ್ ಬಿಡು. ಉಚಿತ ಸ್ನಾನ ಮಾಡ್ಕೋಬೇಕು. ಇದೆಲ್ಲ ಎತ್ಕೊಂಡೋಯ್ತು. ಮನೆ ಪೂರ್ತಿ ಖಾಲಿ ಖಾಲಿ. ಅರ್ಧಂಬರ್ಧ ತುಂಬಿಸಿದ್ದೀವಿ ಗಾಡೀಲಿ ಕೂಡ. ಫೈನಲ್ ಆಗಿ ಎಲ್ಲ ಇಟ್ಟಿಟ್ಟಾಯ್ತು. ಉಚ್ಚಿ ಉಚ್ಚಿ ಇದ್ದಂಗೆ ಇದೀನಿ ನಾನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ. ಫೈನಲ್ ಆಗಿ ಎಲ್ಲ ಎತ್ತಿರ್ತಿದ್ದೀವಿ ನೋಡಿ. ಅದು ಎಲ್ಲ ಚಲೋಗ್ಬಾರ್ದು ಅಂತ ಹೇಳ್ಬಿಟ್ಟು ಹಿಂಗೆ ಆಗ್ತಿದ್ದೀವಿ. ಸೊ ಅಲ್ಲ ಸಾರಿ, ಮಳೆ ಬರುತ್ತಲ್ವ, ಅದಕ್ಕೋಸ್ಕರ ಹಿಂಗೆ ಆಗ್ತಿದ್ದೀವಿ ಅಷ್ಟೇ. ಗಾಡಿ ಫೈನಲ್ ಆಗಿ ಮನೆ ಬಿಟ್ಟು ಮನೆ ಖಾಲಿ ಮಾಡಿ ಹೋಗ್ತಾ ಇದ್ದೀವಿ. ನಾನು ಹಿಂಗೆ ಹೋಗ್ತಾ ಇದ್ದೀನಿ. ಎಲ್ಲ ಖಾಲಿ ಮಾಡಿದ್ದೀನಿ. ನಾವೇ ಹಾಕಿರೋದು, ಬಿಚ್ಕೊಳಕ್ಕಾಗಲ್ಲ, ಅದಕ್ಕೆ ಬಿಟ್ಟಿದ್ವಿ. ಇದಷ್ಟೇ ಮುಗಿತು. ಇದು ದಾಗಿ ಹಾಕೋದು ಬೇಡವಾ? ಇದು ನಾವೇ ಹಾಕಿರೋದು, ಬಿಚ್ಕೊಳಕ್ಕಾಗಲ್ಲ. ಎಲ್ಲ ಖಾಲಿ ಮಾಡಿ ಕ್ಲೀನ್ ಮಾಡಿ ಹೋಗ್ತಾ ಇದೀವಿ. ಎಲ್ಲ ಖಾಲಿ ಇಷ್ಟೇ. ಇದ್ದಿದ್ದ ಫೋಟೋಸ್ನೆಲ್ಲ ತಕ್ಕೊಬಿಟ್ಟು, ದೇವ್ರ ಫೋಟೋಸ್ ಎಲ್ಲ ಖಾಲಿ. ಇದೆಲ್ಲ ಎತ್ಕೋಗ್ಬೇಕು, ಎತ್ಕೋಗ್ತೀವಿ ಇವಾಗ. ಅಯ್ಯೋ ಎಲ್ಲ ಆಯ್ತು, ಹೋಗುತ್ತೆ. ಹೊರಡ್ತಾ ಇದೀವಿ ಇವಾಗ ನಾವು. ಹಿಂಗೆ ಹೋಗ್ಬಿಡೋಣ ಅಂತಲ್ವಾ. ಬಾಯ್. ಮಧ್ಯದಲ್ಲಿ ಎಲ್ಲಾದ್ರೂ ಸಿಗೋಣ. ಇವಾಗ ಹೋಗ್ತಾ ಇದೀವಿ. ಬಾಯ್ ಬಾಯ್ ಮನೆ. ನಾನು ಎಡಿಟ್ ಮಾಡ್ತಾ ಇದ್ದೆ, ಅದಕ್ಕೆ ನಮ್ಮಮ್ಮ ವಾಯ್ಸ್ ಕೊಟ್ಟರು. ಸಿಲ್ಕ್ ಬೋರ್ಡ್ ಹತ್ರ ಫ್ಲೈಓವರ್ ಏನ್ ಗೊತ್ತಾ, ಈ ಫ್ಲೈಓವರ್ ಓಪನ್ ಆಗ್ಬೇಕು, ನಾನು ಇದ್ರ ಮೇಲೆ ಹೋಗ್ಬೇಕಂತ ನಮ್ಮ ಮನೆಯವ್ರಿಗೆ ತುಂಬಾ ಡ್ರೀಮ್ ಇತ್ತು. ಸೊ ಆ ಕಡೆ ಫ್ಲೈಓವರ್ ತುಂಬಾ ಟೈಮ್ ಬಂದಿದೀವಿ, ಬಟ್ ಈ ಫ್ಲೈಓವರ್ ಮೇಲೆ ಇದು ಎರಡನೇ ಸಲ. ಮೊನ್ನೆ ಒಂದ್ಸಲ ನಮ್ ಬೈಕ್ ಹೋಯ್ತು, ಇವತ್ತು ನಮ್ಮ ಆಸೆ, ನಮ್ ಕಾರ್ದು ಕೂಡ ಆಸೆ ಈಡೇರಿಸ್ಬಿಟ್ಟಿದೀವಿ. ಸೊ ಇಲ್ಲಂತೂ ವ್ಯೂ ಸಾಕಾಗಿ ಕಾಣುತ್ತೆ. ಅದೊಂದು ಸ್ವಲ್ಪ ಪಕ್ಕದ ಫ್ಲೈಓವರ್ ಬಂದು ತುಂಬಾ ಡೌನ್ ಇದೆ, ಅದು ಬನಶಂಕರಿಂದ ಸಿಲ್ಕ್ ಬೋರ್ಡ್ಗೆ ಬಂದು ಇಳಿಯೋದು. ಇದು ಇಲ್ಲಿಂದ ಹೋಗಿ ಲಾಸ್ಟ್ BTM ಅಲ್ಲಿ ಒಂದು ಇಳಿಯಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಲಾಸ್ಟ್ ರಾಗಿಗುಡ್ಡ ಹೋಗ್ಬೇಕಿದು. ಇದು ಸಕ್ಕತ್ತಾಗಿದೆ. ಅಂದ್ರೆ ಇದು ತುಂಬಾ ಹೈಟ್ ಇದೆ, ಹಂಗಾಗಿ ಫುಲ್ ಬೆಂಗಳೂರು ವ್ಯೂ ಎಲ್ಲ ಕಾಣ್ತಾ ಇರುತ್ತೆ. ಸಂಜೆ ಆಗಿದ್ರೆ ಇನ್ನು ತುಂಬಾ ಚೆನ್ನಾಗಿರೋದು. ಬಿಸಿಲಲ್ವಾ, ಹೆಂಗ್ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ನೋಡಿ ಇನ್ನು ಮೇಲೆ ಹೋಗುತ್ತೆ. ಅಂದ್ರೆ ಇದರಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಬೈಕಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಇಷ್ಟಿದೆ ಇನ್ನು ಸಕ್ಕತ್ತಾಗಿ ಇವತ್ತು ಮೋಡ ಆಗ್ತೈತೆ, ಇವತ್ತು ಮಳೆ ಹೊಡಿಬೇಕು ಚೆನ್ನಾಗಿ. ಏನು ಕಾಣಿಸಿಲ್ಲ, ಸಾರಿ ಗಾಯ್ಸ್. ಬೈಕಲ್ ಅಂತ ಸಕ್ಕತ್ತಾಗಿ ಮಾಡ್ಬೋದಾಗಿತ್ತು ವ್ಯೂಸ್ನ. ಫೈನಲ್ ಆಗಿ ಅರವಳಿಗೆ ಬಂದ್ವಿ. ಮಮ್ಮಿ ದಹಿ ಪುರಿ ತಿಂತಾ ಇದ್ರು.
ಪಾರಣ ಪಾನಿಪುರಿ ತಿಂತಿದ್ದ. ನಮ್ಮ ಪಪ್ಪ ಏನಕ್ಕೆ ಕಾಯ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಮತ್ತು ನಾನು ಕೂಡ ಪಾನಿಪುರಿ ತಿಂತಾಯಿದ್ದೆ. ನಾನು ಫೋನ್ ನೋಡಿಕೊಂಡು ತಿಂತಾಯಿದ್ದೆ. ಇದೇ ನೋಡಿ ನಮ್ಮ ಮಾರ್ವಾಳಿ, ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ನಮ್ಮ ಮಮ್ಮಿ ಊರಿಗೆ ಬಂದಿದ್ವಿ. ಪರಂಗಿ ಅಂತ ಕೇಳ್ತಾ ಪವನ ಅದ್ರ ಚೆನ್ನಾಗಿದೆ ನೋಡು. ಅದ್ರ ಆಲ್ರೆಡಿ ಹಣ್ಣಾಗಕ್ಕೆ ಬಂದವೆ. ನಾವು ಅಣ್ಣ ಏನೋ ಇಸ್ಕೊಂಡು ಬಂದಿದ್ದ ಹೋಯ್ತಾ ಹೊರಡ್ತಿದ್ದೀವಿ. ಚಾರ್ಜರ್ ಮಾಡಿಲ್ಲ ಎಲ್ಲ ಬ್ರವ. ಮುಚ್ಚು ಮಾಡಿ ಕಡೆ ಮಿಕ್ಕದು ಒಕ್ಕುತ್ತೆಲ್ಲಾನು ಕಳ್ಳೊಡ್ರು ಅಲ್ಲ. ಪಾಪ ನಮ್ಮ ಮಮ್ಮಿ ಹೋಗ್ತಾರಂತ ನಮ್ಮ ದಡಮ್ಮ ಅಳ್ತಾವ್ರೆ. ಆ ಥರ ಅನ್ಕೊಳಕ್ ಹೋಗ್ಬೇಡಿ. ನಾವ್ ಎಲ್ಲಿದ್ರು ಎಷ್ಟು ದೂರ ಇದ್ರು ಬಂದೇ ಬರ್ತೀವಿ. ಯಾವ್ದು ಬಂದಿಲ್ಲ ಅಂದ್ರೆ ಕಷ್ಟಕ್ಕೆ ಬಂದೇ ಇರಕ್ಕಾಯ್ತದ, ಸುಮ್ಮನೆ ಇರೋಂಗಿಲ್ಲ. ಎಲ್ಲಿದ್ರು ಓಡ್ ಬರೋದೇ. ಅಪ್ಪಾಜಿ ಇಲ್ಲಿ ಬೈಕಲ್ಲಿ ಬರ್ತೀವಿ. ಮಂಡ್ಯದಿಂದ ಸ್ವಲ್ಪ ಮುಂದಕ್ಕೆ ನಮ್ಮ ವೈಫ್ ವರ್ಕ್ ಮಾಡ್ತೈತೆ. ಅದು ಮಳೆ ಹೆಂಗೆ ಕಾಣಿಸ್ತೈತೆ. ಪಾಂಡವಪುರ ಟು KR ಪೇಟೆ ರೋಡ್. ಅಲ್ಲಲ್ಲಿ ಸ್ವಲ್ಪ ಮಳೆಯಲ್ಲಿ ಸಿಗೋಕೊಳ್ತಾ ಇದ್ದೀವಿ. ನಾನಿದ್ದು ಜಸ್ಟ್ ತಗೊಂಡಿದ್ದೀನಿ. ನಿಂಗೇನ್ ಬೇಕು? ಚಿಪ್ಸ್ ಕುರ್ಕುರೆ ಏನ್ ಬಿಡುವೆ? ಸೊ ಫೈನಲ್ ಆಗಿ ಬೇಕ್ರಿಲೆಲ್ಲ ತಗೊಂಡು ಹೋಟೆಲ್ಗೆ ಹೋಗಿ ಊಟನೂ ತಗೊಂಡು ಊರಿಗೆ ತಲುಪಿಬಿಟ್ವಿ ನಾವು ಫೈನಲ್ ಆಗಿ. ಮಳೆ ಹಿಂಗೆ ಫೈನಲ್ ಆಗಿ 11:30 ಊರು ತಲುಪಿದ್ವಿ. ಗಾಡಿ ಸೈಡ್ ಹಾಕಿ ಹಿಂದೆ ಕಡೆ ಗಾಡಿ ಬರ್ತಿದೆ, ಅನ್ಲೋಡ್ ಮಾಡ್ಬೇಕು ಇವಾಗ. ಸೊ ಓಕೆ, ಎಲ್ಲ ಅನ್ಲೋಡ್ ಮಾಡ್ಕೊಂಡಾಯ್ತು. ಸೊ ಈಗ ಗಾಡಿ ಹೊರಡ್ತಾ ಇದೆ. ಬಾಯ್ ಬಾಯ್ ಗಾಡಿ. ಫೈನಲ್ ಅನ್ಲೋಡ್ ಮಾಡಿಬಿಟ್ವಿ ಎಲ್ಲ. ಓಕೆ ಗಾಯ್ಸ್, ಇಷ್ಟ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.